ರಾಧಾಕೃಷ್ಣ ಪಬ್ಲಿಕ್ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಹಬ್ಬದ ಅಂಗವಾಗಿ ಶಾಲೆಯ ಮಕ್ಕಳು, ಶಿಕ್ಷಕರು ಸೇರಿ ಕಬ್ಬಿನ ಚಪ್ಪರವನ್ನೇ ಹಾಕಿ ಹಳ್ಳಿಯ ವಾತಾವರಣವನ್ನ ಸೃಷ್ಟಿಸಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಬಣ್ಣ ಬಣ್ಣದ ಚಿತ್ತಾರ ರಂಗೋಲಿಗಳನ್ನ ಹಾಕಿ ರಾಗಿ ಮತ್ತು ಅವರೆಕಾಯಿ ಸೊಗಡನ್ನ ಎಲ್ಲಾ ಕಡೆ ಸಂತೆಯನ್ನ ಮಾಡಿ ಪಸರಿಸಿದ್ದಾರೆ ಮಕ್ಕಳು. ಗಾಳಿಪಟಗಳನ್ನ ಹಾರಿಸಿ ಗೋಪೂಜೆಯನ್ನ ಮಾಡಿ ಸಾಮೂಹಿಕವಾಗಿ ಪೊಂಗಲ್ ತಯಾರಿಸಿ ಅವರೆಕಾಯಿ, ಗೆಣಸು ಎಲ್ಲವನ್ನ ಬೇಯಿಸಿ ಎಲ್ಲರಿಗೂ ಹಂಚಿದ್ರು. ನೆರೆದಿದ್ದ ಎಲ್ಲರಿಗೂ ಎಳ್ಳು ಬೆಲ್ಲವನ್ನ ವಿತರಿಸಿದ್ರು. ವರ್ಷದ ಮೊದಲನೇ ಹಬ್ಬವನ್ನ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಮಕ್ಕಳು, ಶಿಕ್ಷಕರು, ಪೋಷಕರು ಎಲ್ಲರೂ ಸಾಂಪ್ರದಾಯಿಕ ಉಡುಗೆಗಳನ್ನ ತೊಟ್ಟು ಅದ್ದೂರಿಯಾಗಿ ಅಲಂಕೃತವಾಗಿದ್ರು. ನಮ್ಮ ರಾಧಾಕೃಷ್ಣ ಪಬ್ಲಿಕ್ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ನಮ್ಮ ಮಕ್ಕಳು, ಶಿಕ್ಷಕರು ಮತ್ತು ಶಾಲಾ ಆಡಳಿತ ಮಂಡಳಿ ಸೇರ್ಕೊಂಡು ಬಹಳ ವಿಜೃಂಭಣೆಯಿಂದ ಮಾಡಿದ್ವಿ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಈ ಸಂಕ್ರಾಂತಿಯನ್ನ ನಾವು ನಮ್ಮ ಆಚಾರ ವಿಚಾರ ಪದ್ಧತಿಗಳಿಗೆ ತಕ್ಕಂತೆ ಹಳ್ಳಿಯಲ್ಲಿ ಯಾವ ರೀತಿ ಸಂಕ್ರಾಂತಿಯನ್ನ ಮಾಡ್ತಾರೆ, ರೈತ ಯಾವ ರೀತಿ ದವಸ ಧಾನ್ಯಗಳನ್ನ ತಾನು ಬೆಳೆಯುವಂತಹ ರಾಗಿಯನ್ನ ದೇವರು ಅಂತ ಪೂಜೆ ಮಾಡ್ತಾನೆ, ಜೊತೆಗೆ ನಮ್ಮ ಮಕ್ಕಳಿಗೆ ಹಳ್ಳಿಯ ಸೊಗಡು ಹೇಗಿರುತ್ತೆ ಅಥವಾ ರೈತರ ಒಂದು ಕಷ್ಟ ಹೇಗಿರುತ್ತೆ, ಸಂತೆ ಅಂದ್ರೆ ಹೇಗಿರುತ್ತೆ, ಈ ಹಬ್ಬ ಹರಿದಿನಗಳು ಹೇಗಿರುತ್ತೆ ಅನ್ನುವಂತ ತಿಳಿಸುವಂತಹ ಮುಖ್ಯ ಉದ್ದೇಶದಿಂದ ಪ್ರತಿ ವರ್ಷದಂತೆ ಎಲ್ಲ ಹಬ್ಬಗಳನ್ನ ನಮ್ಮ ಶಾಲೆಯಲ್ಲಿ ನಾವು ಮಾಡ್ಕೊಂತ ಬಂದಿದ್ದೀವಿ. ಅದರಂತೆ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ತಾವು ನೋಡ್ಬೋದು. ಇಡೀ ಶಾಲೆಯ ಮೈದಾನವನ್ನ ನಾವು ಸಗಣಿಯಿಂದ ಸಾರಿಸಿ ಬಣ್ಣ ಬಣ್ಣದ ರಂಗೋಲಿಯನ್ನ ಹಾಕಿ, ಕಬ್ಬಿನ ಒಂದು ಚಪ್ಪರವನ್ನ ಹಾಕಿ, ಗೋ ಪೂಜೆಯನ್ನ ಮಾಡಿ, ಜೊತೆಗೆ ಮಕ್ಕಳಿಗೆ ಗಾಳಿಪಟ ಬಹಳ ಖುಷಿ ಕೊಡುವಂಥದ್ದು. ಹಾಗಾಗಿ ಮಕ್ಕಳಿಂದ ಗಾಳಿಪಟವನ್ನ ಹಾರಿಸಿ ಮಕ್ಕಳೆಲ್ಲರಿಗೂ ಕೂಡ ಎಳ್ಳು ಬೆಲ್ಲ ಕಬ್ಬನ್ನ ನೀಡಿ ಶಿಕ್ಷಕರು ಮತ್ತು ಮಕ್ಕಳು ಸೇರ್ಕೊಂಡು ಪೊಂಗಲ್ ಮಾಡುವಂಥದ್ದು, ಗೆಣಸು ಮತ್ತೆ ಅವರೆಕಾಯಿಯನ್ನ ಬೇಯಿಸಿ ಎಲ್ಲರೂ ತಿನ್ನುವಂಥದ್ದು, ಜೊತೆಗೆ ಪೋಷಕರ ಸಹಕಾರ ಮತ್ತು ಆಡಳಿತ ಮಂಡಳಿ ಸಹಕಾರ ಕೂಡ ಹಾಗೆ ಇತ್ತು. ಸಾಂಸ್ಕೃತಿಕ ಉಡುಗೆಯನ್ನ ತೊಟ್ಕೊಂಡ್ಬಂದು ಬಹಳ ಖುಷಿಯಿಂದ ಈ ಒಂದು ದಿನವನ್ನ ಆಚರಣೆ ಮಾಡಿದ್ವಿ. ನಾನು ಎಲ್ಲರಲ್ಲೂ ವಿನಂತಿ ಮಾಡೋದಿಷ್ಟೇ, ನಮ್ಮ ಹಬ್ಬಗಳ ಒಂದು ವಿಶಿಷ್ಟತೆ ಏನು ಅನ್ನುವಂಥದ್ದನ್ನ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು.
ನಮ್ಮ ಆಚಾರ ವಿಚಾರ ಪದ್ಧತಿಗಳನ್ನ ಮಕ್ಕಳಿಗೆ ತಿಳಿಸ್ಬೇಕು. ಯಾಕೆ ನಾವು ಈ ಹಬ್ಬವನ್ನ ಆಚರಣೆ ಮಾಡ್ತೀವಿ, ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಬೇಕು. ಇದನ್ನ ನಾವು ತಿಳಿಸಿರ ಅಂದ್ರೆ ಅವ್ರಿಗೆ ಪದ್ಧತಿಗಳೇ ಮರೆತು ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ತಮ್ಮೆಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿದ್ರು. ನಮ್ಮ ಸ್ಕೂಲಲ್ಲಿ ತುಂಬ ಚೆನ್ನಾಗಿತ್ತು. ಇವೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಮಾಡ್ತಿದ್ರು. ಈ ವರ್ಷ ಇನ್ನೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಥ್ಯಾಂಕ್ಸ್ ಟು ಸುನೀತಾ ಮ್ಯಾಮ್ ಥ್ಯಾಂಕ್ಸ್ ಹೇಳ್ತೀನಿ. ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಇವೆಂಟ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ವರ್ಷ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡೋಂಗೆ ಈ ವರ್ಷ ಕೂಡ ನಮ್ಮ ಸ್ಕೂಲಲ್ಲಿ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಯಾವುದೇ ಸ್ಕೂಲ್ ಕಂಪೇರ್ ಮಾಡೋದು ನಮ್ಮ ಸ್ಕೂಲಲ್ಲಿ ತುಂಬ ಸಂಕ್ರಾಂತಿ ಹಂಗಂತಲ್ಲ, ಬೇರೆ ಫೆಸ್ಟಿವಲ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಈ ವರ್ಷ ನೋಡ್ಬೋದು ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹಳ್ಳಿ ಸೊಗಡನ್ನೇ ತರೋ ಥರ ಮಾಡಿದ್ದಾರೆ. ನಮ್ಗೆ ತುಂಬ ಖುಷಿಯಾಗುತ್ತೆ. ಓದೋದ್ರ ಜೊತೆಗೆ ಈ ಥರ ಫೆಸ್ಟಿವಲ್ನೆಲ್ಲ ಆಚರಣೆ ಮಾಡಿದ್ರೆ ನಮಗೂ ಖುಷಿ ಅನಿಸುತ್ತೆ. ಎಲ್ಲರೂ ಟ್ರೆಡಿಷ್ನಲ್ ವೇರಲ್ಲಿ ಬಂದಿದ್ರಿ, ತುಂಬಾ ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು. ರಾಧಾಕೃಷ್ಣ ಪಬ್ಲಿಕ್ ಶಾಲೆ, ನಾಗಶೆಟ್ಟಿಹಳ್ಳಿ, ಸಂಜಯನಗರ ಪೋಸ್ಟ್, ಬೆಂಗಳೂರು.